ಗಾಯ್ಸ್ ಈ ಪ್ಲೇಸ್ ನೋಡಿ ಗಾಯ್ಸ್ ಹೆಂಗಿದೆ ಅಂತ. ಫುಲ್ಲು ಮಳೆ ಗಾಯ್ಸ್, ಮಳೆ ಬಂತು. ಫಾಗಲ್ಲಿ ಮಳೆ ಜೊತೆ ಅಪ್ಪ ಶೂಟ್ ಎಲ್ಲ ಮಾಡಿದ್ವಿ, ಸಕ್ಕದಾಗಿ ಬಂತು ಗೈಸ್. ಎಲ್ಲಾರು ಪೊದೆಲಿ ರಿಸರ್ಚ್ ಮಾಡಕ್ ಹೋಗ್ತಾ ಇದ್ದಾರೆ, ನಾವು ಹೋಗ್ತಿಲ್ಲ ಗೈಸ್. ಮಳೆ ಬರ್ತಾ ಇದೆ, ಒಳ್ಳೆ ಪ್ಲೇಸ್ ಕೂಡ ಈ ಕಡೆ ಹೋದ್ರೆ ವಿಸಿಟ್ ಮಾಡ್ಬೋದು. ಸೊ ಮಳೆ ಬರ್ತಿದೆ, ಹುಷಾರ್ ತಪ್ತೀವಿ ಅಂತ ನಾವು ಇಲ್ಲಿವರೆಗೂ ಬಂದು ಹೋಗ್ತಾ ಇಲ್ಲ. ಅಲ್ಲೆಲ್ಲ ಇಳಿಬೋದಾಗಿತ್ತು ತಾನೇ ಗೈಸ್, ಅಲ್ಲೆಲ್ಲ ಬಂಡೆ ಮೇಲೆ ಕುತ್ಕೋಬೋದಾಗಿತ್ತಂತೆ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ ಸೊ ಮಳೆಗಾಲ ಅಲ್ವಾ, ಸೊ ಅದಕ್ಕೆ. ಸೊ ಗೈಸ್ ಇವಾಗ ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಮೇಲೆ ಹೆವೆನ್ ಇದೆ ಅಂತೆ, ಹೆವೆನ್ ನೋಡಕ್ ಹೋಗ್ತಿದ್ವಿ. ಲೆಟ್ಸ್ ಗೋ. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ಇವಾಗ ಟೈಮ್ 6 o'clock ಆಗಿದೆ. 6 o'clockಗೆ ಒಂದು ಸಫಾರಿ ಇದೆ, ಜೀಪ್ ಸಫಾರಿ ಇದೆ. ಒಂದು 3 ಪ್ಲೇಸಿಗೆ ವಿಸಿಟ್ ಮಾಡಲಿಕ್ಕಿದೆ. ಅವರೇ ಕರ್ಕೊಂಡು ಹೋಗ್ತಾರೆ, ನಮ್ಮನೆ ಈ ರೆಸಾರ್ಟಿಂದ ಕರ್ಕೊಂಡು ಹೋಗ್ತಾರೆ. ಸೊ ಇವಾಗ ಮಳೆ ಬೇರೆ ಬರ್ತಿದೆ ಗೈಸ್, ತುಂಬ ಯಪ್ಪ ಹೋಗೋದ ಬೇಡ ಅಂತ. ಇವ್ರಿಗಂತೂ ಇವ್ರು ಅವಾಗದಿಂದ ಹೇಳ್ತಿದ್ದಾರೆ ಬೇಡ ಬೇಡ ಮಲ್ಕೊಳ್ಳಿ 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 ಅಂತ. ಗೈಸ್ 6 o'clock ಆಯ್ತು ಗೈಸ್, ಯಪ್ಪ ಹೆಂಗಿದೆ ಗೊತ್ತಾ ಚಳಿ. ಈಚೆ ಬರಕ್ ಆಗ್ತಾ ಇಲ್ಲ ಗೈಸ್, ಮಲಗಿದ್ರೆ ಮಲಗೇ ಇರಬೇಕು ಅನಿಸ್ತಾ ಇದೆ, ಅಷ್ಟು ನಿದ್ದೆ ಬರ್ತಿದೆ. ಬೇಡ ಸಣ್ಣ ಇಲ್ಲೇ ಇರೋಣ ಅಂತ ಹೇಳ್ತಾ ಇದೀನಿ. ಇವರು ಇಲ್ಲ ಹೋಗೋಣ, 3 ಪ್ಲೇಸ್ ತೋರಿಸ್ತಾರೆ, ನೋಡಿ ಸಫಾರಿ ಹೋಗೋಣ, ಯಾವಾಗಲೂ ಹೋಗ್ತೀವ ಜೀಪ್ ರೈಡ್, ಬನ್ನಿ ಬನ್ನಿ ಅಂತ. ಸೊ ಜೀಪ್ ರೈಡ್ ಹೋಗ್ತಿದೀವಿ, ಬನ್ನಿ ಜೀಪ್ ರೈಡ್ ಹೇಗಿರುತ್ತೆ ಅಂತ ತೋರಿಸ್ತೀವಿ. ನೀವೇ ನೋಡಿ ರೆಸಾರ್ಟ್ ಇದು ಮಾರ್ನಿಂಗ್ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಇದು ನಾನು ಅನ್ಕೊಂಡೆ ಮಳೆ ಬರ್ತಿದೆ ಅಂತ ಅನ್ಕೊಂಡೆ, ಬಟ್ ಇದು ಮಳೆನೇ ಅಲ್ಲ, ಇದು ಹೆವಿ ಏನು ಮಂಜು ಇರುತ್ತೆ ಅಲ್ಲ ಮಾರ್ನಿಂಗು, ಅದೇ ಇರೋದು. ನೋಡಿ ಹೆಂಗಿದೆ ಅಪ್ಪ, ಫುಲ್ ಚಳಿ ಆಗ್ತಿದೆ. ಮೇ ಬಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದರು, ಜೀಪ್ ರೈಡ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದರು. ಇಲ್ಲಿ ಬರ್ತಾ ಇದ್ದಾರೆ ನೋಡಿ ಹೆಂಗಿದೆ. ಇವಾಗ ನಾವು ನಮ್ಮ ರೂಮಿಂದ ಅಂದ್ರೆ ಈ ತೊಟ್ಟಿಯಿಂದ ಹೊರಗಡೆ ಬಂದ್ವಿ. ತೊಟ್ಟಿ ಮನೆಯಿಂದ ಹಾಯ್ ಫ್ರೆಂಡ್ಸ್, ವಾಟ್ ಡು ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೋಡ್ತಾ ಇರಿ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಏನ್ ಫಾಗ್ ಇದೆ ಅಂತ ನೋಡಿ. ಇಂಗ್ಲಿಷ್ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಕನ್ನಡ ಬ್ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಗೈಸ್ ರೆಸಾರ್ಟ್ ವೆದರ್ ನೋಡಿ ಗೈಸ್ ಯಾವ ತರ ಇದೆ ಅಂತ. ಸೊ ಇವಾಗ ನಾನ್ ನಿಮ್ನ ಕರ್ಕೊಂಡು ಹೋಗ್ತಾ ಇರೋದು ಜೀಪ್ ಹತ್ರ. ಈ ರೆಸಾರ್ಟ್ ನ ಸ್ಪೆಷಲ್ ಅಂದ್ರೆ ಇದೆ ಅಂತ ಹೇಳ್ಬೋದು. ಸೊ ಜೀಪ್ ರೈಡು 3 ಪ್ಲೇಸಸ್ ನ ಈ ವೆದರ್ ಅಲ್ಲಿ ವಿಸಿಟ್ ಮಾಡ್ತಾರೆ, ಸಖತ್ತಾಗಿರುತ್ತೆ ಜೀಪ್ ಸಫಾರಿಗೆ. ಇವಾಗ ನಾವು ಹೋಗ್ತಾ ಇದೀವಿ, ಹೋಗೋಣ. ಸಣ್ಣ ರೆಡಿನಾ? ರೆಡಿನಾ ಬ್ರೋ? ರೆಡಿ ಜೀಪ್ ಹತ್ರ. 2 ಗಂಟೆ ಎಲ್ಲ ಆರ್ಮಿಗೆ ಇರ್ತಾರ ರೆಡಿ. ಏನಕ್ಕೆ ಇದ್ರಲ್ಲೇ ತೆಗಿಯೋಣ ಬಮ್ಮ ಫೋನಲ್ಲಿ. ಫಾಲ್ಸ್ ಅಲ್ಲಿ ಆಟ ಆಡ್ತೀರಾ? ಫಾಲ್ಸ್ ಅಲ್ಲಿ ಆಟ ಆಡಲ್ಲ ಬ್ರೋ, ಕಾಲು ಬಿಡ್ತೀನಿ ಹಿಂಗೆ. ಸ್ವಿಮ್ಮಿಂಗ್ ಮಾಡ್ತಾರೆ ಆರಿ. ಪ್ಯಾಂಟ್ ಇದೆ ಇಲ್ಲ ಬ್ರೋ, ನಿಂದು ಪ್ಯಾಂಟ್ ಇದೆ, ಚಡ್ಡಿ ಇದೆ ಹೊರಗಡೆ. ಪ್ಯಾಂಟ್ ಇದೆ, ಎಲ್ಲರೂ ಒಳಗೆ ಒಂದೊಂದು ಪ್ಯಾಂಟ್ ಹಾಕೊಂಡಿದ್ದಾರೆ. ನೀಟಾಗಿ ಕಾಣಿಸುತ್ತೆ ಪ್ಯಾಂಟ್ ಹಾಕಿದ್ದಾರೆ ಅಂತ. 1 ಗಂಟೆ ಎಲ್ಲ 2 ಗಂಟೆ ಎಲ್ಲ ಸರಿ ನಡೀರಿ ಹೋಗೋಣ. ನೀವು ಬಿಡಿ 2 ವರ್ಷ. ಗಾಯ್ಸ್ ಇವಾಗ ಜೀಪ್ ಹತ್ರ ಹೋಗ್ತಾ ಇದೀವಿ, ಫುಲ್ಲು ಚಳಿ ಆಗ್ತಾ ಇದೆ. ಗೈಸ್ ನಮ್ಗೆ ಇವಾಗ ಕಾಫಿ ತಂದ್ಕೊಟ್ರು, ಸೊ ಕಾಫಿ ಕುಡಿಯೋಕೆ ಹೋಗ್ಬೇಕು. ಸಣ್ಣ ಬನ್ನಿ ಕಾಫಿ ಕುಡಿಬೇಕು ಗೈಸ್. ಕಾಫಿ ಕುಡ್ಕೊಂಡು ಈ ಚಳಿಯಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಹೋಗ್ತೀವಿ. ಇದು ಮುನ್ನು ಮಳೆಗೆ ಇಟ್ಕೊಂಡಿರೋದಲ್ಲ, ಈ ಮಂಜು ಮೋಡ ಬರುತ್ತಲ್ಲ ಮಂಜಿಗೆ ಅಲ್ವಾ ಗಾಯ್ಸ್. ತಣ್ಣಗಾಗ್ತದೆ ಗಾಯ್ಸ್. ಈ ಫ್ರಿಜ್ ಅಲ್ಲಿ ಒಳಗೆ ಓಡಾಡಿದ್ರೆ ಹೆಂಗಾಗುತ್ತೆ, ಫ್ರಿಜ್ ಒಳಗಡೆ ಹಿಂಗ್ ಓಪನ್ ಮಾಡಿದ್ರೆ ನೋಡಿ, ನೀವೇ ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ. ಫುಲ್ ಫಾಗ್, ಇಡೀ ರೆಸಾರ್ಟೇ ಮುಚ್ಕೊಂಡ್ಬಿಟ್ಟಿದೆ ಗೈಸ್, ಸ್ವಲ್ಪನೂ ಕಾಣಿಸ್ತಿಲ್ಲ ರೆಸಾರ್ಟ್, ಅಷ್ಟು ಫಾಗ್ ಇದೆ. ಏನಕ್ಕಂದ್ರೆ ಬೆಟ್ಟದ ಮೇಲೆ ಅಲ್ವಾ ಇರೋದು, ಅದಕ್ಕೆ. ಕುಡಿದೀನಿ ಗೈಸ್, ಟೀ ಕುಡಿಬೇಕು, ಟೀ ಬ್ರೇಕ್. ಸೊ ನೋಡಿ ಕಾಫಿ ಟೀ ಕುಡ್ಕೊಂಡು ಇಲ್ಲಿ ಬಂದ್ರು ನಮ್ಮ ಸಣ್ಣ ಮುನ್ನು ಅವರು. ಎಷ್ಟು ಬೆಳ್ಳ ಕಾಣ್ತಾರ ನೋಡಿ ನಮ್ಗಿನ್ನ. ಏನ್ ಹೆಸ್ತಾರ ಕೇಳಿ ಗೈಸ್ ಮಕ್ಕಕ್ಕೆ? ಕೋಲ್ಡ್ ನೀರು. ಇಲ್ಲಿ ನೋಡಿ ಚೆಲ್ಲೋ ಇತ್ತು. ಬೆಳಗ್ಗೆ ಹೊತ್ತು ಎದ್ದು ಕೋಲ್ಡ್ ನೀರಲ್ಲಿ ಮುಖ ತೊಳೆದ್ರೆ ಸಾಕು. ಹೌದು, ಮುಖದಲ್ಲಿರೋ ಟೇನೆಲ್ಲ ಹೋಗಿ. ಬಟ್ ಫೇಸ್ ನಾನು ಕ್ಲಿಯರ್ ಇತ್ತು ಗೈಸ್. ಇವಾಗ ಮೇಕಪ್ ಮಾಡಿಸಿ ಹಿಂಗಾಗೋಗಿದೆ ನೋಡಿ ಗೈಸ್. ಹಿಂದೆ ನೋಡಿ, ನಮ್ಮ ಹಿಂದೆ ಎಷ್ಟು ಸಕ್ಕದಾಗ ಕಾಣ್ತಾ ಇದೆ ರೆಸಾರ್ಟ್. ನೋಡಿ ಗೈಸ್ ಇವ್ರು ನೋಡಿ ಕಲಾಕಾರನ ಏನ್ ಮಾಡ್ತಿದ್ದಾರೆ ಅಂತ. ಗೋಪುರ ಹಿಡ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದಾರೆ. ಮುನ್ನು ಇಲ್ಲಿ ಕೂತಿದ್ದಾರೆ, ಹಾಯ್ ಮಾಡಿ ಮುನು. ಗೈಸ್ ರೋಡ್ ನೋಡಿ ಹೆಂಗಿದೆ ಅಪ್ಪ, ಫುಲ್ ಕೆಸರು ಅಂಡಮಾನಿಕೋ ಬರ್ತಾರ ಇದೆ. ಇವಾಗ ಗಾಡಿಯಿಂದ ಇಳಿತಿದೀವಿ. ಅಯ್ಯೋ ದೇವ್ರೆ,
ಮಮ್ಮಿ ಛತ್ರಿ ಇರ್ಲಿ ಗಾಯ್ಸ್ ಬಂದ್ವಿ ನೋಡಿ. ನೋಡಿ ಇಷ್ಟೊಂದು ಜನ ಇದೀವಿ ನಾವು. ಸೊ ಗೈಸ್ ಇವಾಗ ರೀಚ್ ಆದ್ವಿ ನಮ್ಮ ಡೆಸ್ಟಿನೇಷನ್ಗೆ. ಮೇಲೆ ಹೆವೆನ್ ಇದೆ ಅಂತೆ, ಹೆವೆನ್ ನೋಡಕ್ ಹೋಗ್ತಿದ್ವಿ. ಲೆಟ್ಸ್ ಗೋ ಗೈಸ್. ಸ್ವರ್ಗ ತರ ಇದೆಯಂತೆ ಪ್ಲೇಸು. ಸೊ ಅದನ್ನೇ ಹೇಳ್ತಾ ಇದ್ರು. ಬನ್ನಿ ಇವಾಗ ನನ್ನೇ ತೋರಿಸ್ತೀವಮ್ಮ. ಸೊ ಗೈಸ್ ಇಲ್ಲಿ ಮುನ್ನು ಇದ್ದಾರೆ. ಇರಿ ಮುನ್ನು. ಗೈಸ್ ಇಲ್ಲಿ ನೋಡಿ ಯಾವ ತರ ಇದೆ ಪ್ಲೇಸು. ನಾವ್ ಇದೇ ಗಾಡಿಲಿ ಬಂದಿದ್ದು, ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಈ ಗಾಡಿಯಲ್ಲೇ ಬಂದಿದ್ದು ನಾವು. ಆಕ್ಚುಲಿ ಹೇಳ್ಬೇಕಂದ್ರೆ ಇವಾಗ ಆ ಗಾಡಿಯಲ್ಲೇ ಬರ್ಬೇಕು, ಇಲ್ಲಾಂದ್ರೆ ಗಾಡಿ ಹತ್ತಲ್ಲ, ಹಂಗಿದೆ ಪ್ಲೇಸ್. ಇಲ್ಲಿ ನೋಡಿ ಹೆಂಗಿದೆ ಅಂತ. ಇವಾಗ ನಾವು ಅದು ಕಲಾಕಾರನ ಕಿರ್ಚಿದ್ದು ಇಲ್ಲಿದ್ದಾರೆ ನೋಡಿ ಮುನ್ನು. ಗೈಸ್ ಇಲ್ಲಿ ಒಂದು ಹೆವೆನ್ ಇದೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಹೆವೆನ್ ಪ್ಲೇಸಿಗೆ ಬಂದಿದ್ದೀವಿ. ಅದೇ ಸ್ವರ್ಗದ ಪ್ಲೇಸಿಗೆ ಹೋಗ್ತಾ ಇದೀವಿ. ಬನ್ನಿ ನೀವು ನೋಡಿ ನಮ್ ಜೊತೆ ಸ್ವರ್ಗದ ಪ್ಲೇಸ್ ನ. ಹೇಳಿದ್ಯಮ್ಮ ನೋಡಕ್ಕೆ? ಸ್ವರ್ಗ ನೋಡಕ್ ಕಣ್ಮುಚ್ಕೊಂಡ್ ಬಾ, ಕಣ್ಮುಚ್ಕೊಂಡ್ ಬಂದು ಹುಷಾರು ಜಾರ್ಕೊಂಡ್ ಹೋಗ್ಬಿಟ್ಟಿರ್ತೀಯ. MTV ZTV ಯುಗದಲ್ಲಿ ಖುಷಿಯಾಗಿರ್ಬೇಕು. ನನ್ನಂತ ನೋಡು ಡೈಲಾಗ್ ಹೇಳ್ತಾ ಇದ್ರು ಗೈಸ್, ಅದಕ್ಕೆ ತೋರಿಸ್ದೆ. ಬನ್ನಿ ಇವಾಗ ನಿಮ್ಗೆ ಬ್ಯಾಕ್ ಕ್ಯಾಮರಾದಲ್ಲಿ ವ್ಯೂ ಪಾಯಿಂಟ್ ನ ತೋರಿಸ್ತೀನಿ. ಫ್ಯೂಚರ್ ಗಳಲ್ಲಿ ಇವೆಲ್ಲ ನೋಡಕ್ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ನಮ್ ಫ್ಯೂಚರ್ ನಾವ್ ಇವೆಲ್ಲ ನೋಡ್ತಾ ಇದೀವಿ. ಏನಮ್ಮ ಓಡ್ತೀನಿ ಗೈಸ್ ನೋಡಿ ಗೈಸ್, ವೆದರ್ ಹೇಗಿದೆ ಅಂತಂದ್ರೆ ಫುಲ್ಲು ನಾವು ಟಾಪ್ ಬೆಟ್ಟದ ಮೇಲಿದೀವಿ. ಒಂದು ದೊಡ್ಡ ಬೆಟ್ಟ, ಇಡೀ ಟಾಪ್, ಈ ಊರಿನ ಟಾಪ್ ಅಲ್ಲಿ ಇದೀವಿ ಗೈಸ್. ಸಕಲೇಶ್ಪುರ ಟಾಪ್ ಅಲ್ಲಿ ಇದೀವಿ ಗೈಸ್. ಟಾಪ್ ಪ್ಲೇಸ್ ಇದು. ಈ ವ್ಯೂ ಪಾಯಿಂಟ್ ಅಲ್ಲಿ ಬ್ರೋ ಡ್ರೋನ್ ಹಾಸಿದ್ರೆ ಗಾಳಿಗೆ ಅನ್ಕೋ ಗೊತ್ತು. ಹಾ ನಂದಿ ಹಿಲ್ಸ್ ಅಲ್ಲಿ ಹಿಂಗಿದ್ಯಾಮ, ಸಕ್ಕದಾಗಿದೆ ಇಲ್ಲಿ ವಿಡಿಯೋ ಗಾಯ್ಸ್. ಈ ಪ್ಲೇಸ್ ನೋಡಿ ಗಾಯ್ಸ್ ಹೆಂಗಿದೆ ಅಂತ. ಫುಲ್ಲು ಮಳೆ ಗಾಯ್ಸ್, ಮಳೆ ಬಂತು. ಫಾಗ್ ಅಲ್ಲಿ ಮಳೆ ಜೊತೆ ಅಪ್ಪ ಶೂಟ್ ಎಲ್ಲ ಮಾಡಿದ್ವಿ, ಸಕ್ಕದಾಗಿ ಬಂತು. ಗಾಳಿಪಟ ಸೀನ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಎಲ್ಲಾರು ಮಾಡಿದೀವಿ, ಚೆನ್ನಾಗ್ ಬಂತಲ್ವಾ ಸನು? ಸಕ್ಕದಾಗಿ ಬಂತು. ಈಗೊಂದು ಗ್ಯಾಪ್ ಅಲ್ಲಿ ನಾನು ಸಿಂಗಲ್ ಎತ್ಕೊಂಡು ತಗೊಂಡೆ. ಹೌದಾ? ಓಡೋದು ಮುನ್ನು. ಹುಷಾರಾಗಿ ಬನ್ನಿ. ಆ ಸೈಡ್ ಅಲ್ಲಿ ಹೋಗಿ ಗೈಸ್ ನೋಡಿ ಗೈಸ್ ಪ್ಲೇಸ್ ಯಾವ ತರ ಇದೆ. ಫುಲ್ಲು ಜಾರುತ್ತೆ ಗೈಸ್. ಅಂದ್ರೆ ವಿಡಿಯೋದಲ್ಲಿ ಗೊತ್ತಾಗ್ತಿಲ್ಲ ನೋಡಿ, ಕ್ಲಾರಿಟಿನೇ ಬರ್ತಿಲ್ಲ, ಮಳೆ ಎಲ್ಲ ಬಿದ್ಬಿಟ್ಟಿದೆ. ಸೌಂಡ್ ಸ್ಪೀಕರ್ಗೂ ನೀರ್ ಹೋಗೈತೋ ಇಲ್ವೋ ಗೊತ್ತು ಗೈಸ್. ಫುಲ್ಲು ನೆಂದು ಹೋಗ್ಬಿಟ್ವಿ. ಬೇಡ ಬನ್ನಿ ನೆನೆಯೋಣ. ನಾವು ನಿಂತ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದಾರೆ. ನಾನಂತೂ ನೆನೆಯಲ್ಲಪ್ಪ, ಹುಷಾರಿರಲ್ಲ ಸಣ್ಣ. ಆಮೇಲೆ ನೆನ್ನೆಯಿಂದ ಬರೀ ನೆನಿತಾನೆ ಇದೀವಿ ಗೈಸ್. ಹುಷಾರು ಮೊದ್ಲೇ ಬೇರೆ ಇಲ್ಲಿ ನ್ಯೂಸ್ ಅಲ್ಲಿ ಕೊರೋನಾ ಅಂತ ಎಬ್ಬರಿಸ್ತಾರೆ. ಆಗ್ಲೇ ಭಯ ಆಯ್ತಾ ಇದೆ. ಯಾವಾಗ ಲಾಕ್ ಡೌನ್ ಮಾಡ್ತಾರೋ ಗೊತ್ತಿಲ್ಲ. ಪ್ಲೇಸ್ ಅಂತೂ ಸೂಪರ್. ನೋಡಿ ರೂಟ್ ಹೆಂಗಿದೆ ಅಂತ. ಗೈಸ್ ಹೆಂಗಿದೆ, ಎಲ್ಲಾರು ಜೀಪಲ್ಲಿ ಮತ್ತೆ ರಿಟರ್ನ್ ಹೋಗ್ತಾ ಇದೀವಿ. ಇವಾಗ ಬೇರೆ ಪ್ಲೇಸ್ ಅಲ್ವಾ ಸನ್ನು? ಯಾವ ಪ್ಲೇಸ್ ಇವಾಗ? ಸ್ಟಾರ್ಟ್ ಮಾಡ್ತೀನಿ, ಒಂದು ನಿಮಿಷ. ಯಾವ ಪ್ಲೇಸ್ ಹೇಳಿ. ನೋಡಿ ಗೈಸ್, ಜಲಪಾತದ ಹತ್ರ ನೋಡಿ ಗೈಸ್ ವಿಡಿಯೋ ಶೂಟ್ ಮಾಡ್ತಿದ್ದಾರೆ. ನೋಡಿ ಗೈಸ್ ವೆದರ್ ಅಂತೂ ಫುಲ್ಲು ಒಂದ್ ದೊಡ್ಡ ಬೆಟ್ಟದ ಮೇಲೆ ಇದೀವಿ ಗೈಸ್. ಇದಕ್ಕಿನ್ನ ದೊಡ್ಡ ಬೆಟ್ಟ ಅಲ್ಲಿದೆ ನೋಡಿ. ಏನಿಲ್ಲ ಅಂದ್ರೆ ಇದಕ್ಕಿನ್ನ ದೊಡ್ಡ ಬೆಟ್ಟ ಅಲ್ಲಿದೆ ಅಂತ ನಾನ್ ನಿಮ್ಮನ್ನ ತೋರಿಸ್ತೀನಿ ಗೈಸ್. ಇಲ್ಲಿ ನೋಡಿ ಮುನ್ನು ಯಾವ ತರ ಬರ್ತಿದಾರೆ ಅಂತ. ಹುಡೀಸ್ ನ ತಲೆಗೆ ಹಾಕೊಂಡ್ ಬರ್ತಾ ಇದಾರೆ ನೋಡಿ. ನಾನು ಈ ಪ್ಲೇಸು, ಈ ಜಾಗ ನೋಡಿದ್ರೆ ನಿನಗೆ ಯಾವ ಸಾಂಗ್ ನೆನಪೈತೈತೆ? ನೀನು ಅದೇ ಸಾಂಗ್ ಹೇಳ್ತಿಲ್ಲಮ್ಮ, ಬೇರೆ ಯಾವ್ದಾದ್ರು ಹೇಳು. ಅದು ಬಿಟ್ಟ ಮಳೆಯಲಿ ಜೊತೆ ಅಲಿ ಆ ಸಾಂಗ್. ಹಾ ನಿಮಗೆ ಯಾವ ಸಾಂಗ್? ಸೇಮ್ ಸಾಂಗ್. ಅದು ಬಿಟ್ಟು ಬೇರೆ ಹೇಳಿ. ನಾನು ಹೇಳ ಇನ್ನೊಂದು ಮಳೆ ಸಾಂಗ್ಗಳೇ ಗೊತ್ತಿಲ್ಲ ನಿಮ್ಗೆ ಯಾರಿಗೂ? ಮಳೆ ಬಂತು ಅದು ಹೊಂಗೆ ಮರದ ಅದು ನೆನ್ಪು ಬರುತ್ತೆ. ಬಟ್ ಗಾಯ್ಸ್ ಜಿಗಣೆ ಎಲ್ಲ ಇದೆ. ಇಲ್ಲ ಇದೆಲ್ಲ ಜಿಗಣೆ, ಅದು ಗಿಡಗಳ ಜಾಗದಲ್ಲಿ ಇರ್ತದೆ. ನೋಡಿ ಗಾಯ್ಸ್ ಹೆಗ್ಗಾಡ್ತಾ ಇದ್ದಾರೆ. ಅವ್ರಿಗೆ ಬಿದ್ದಾಯ್ತಾ? ಗಾಯ್ಸ್ ಬಂದಿರೋ ಜಾರ್ಬಿಟ್ಟು ಬಿದ್ದೋದ್ರಂತೆ ಗಾಯ್ಸ್. ನೋಡಿ ಒಬ್ರು ಬಿದ್ರೆ ಹೆಂಗ್ ನಗ್ತೀವಿ ಗಾಯ್ಸ್. ಫುಲ್ಲು ಮಳೆ. ಇವಾಗ ಮತ್ತೆ ಜೀಪಲ್ಲಿ ಹೋಗ್ತಾ ಇದೀವಿ. ಜೀಪ್ ಅಂದ್ಬಿಟ್ಟು ಟಾಟಾ ಸುಮೋ ತಂದ್ಬಿಟ್ಟವ್ರೆ ಗಾಯ್ಸ್, ಯಾರು ಕೇಳೋರಿಲ್ಲ ಅಂತ. ಪರವಾಗಿಲ್ಲ, ಯಾವ್ದ್ರಲ್ಲಾದ್ರೇನೋ ಗಾಡಿ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದೀವಿ. ಬಟ್ ಚೆನ್ನಾಗಿದೆ ಗೈಸ್. ಚಿಕ್ಕಮಂಗ್ಳೂರಲ್ಲ, ಸಕಲೇಶ್ಪುರ. ನೆಂದು ಅಯ್ಯೋ ಎಷ್ಟು ನೆಂದಿದೀವಿ ಅಂದ್ರೆ ಗೈಸ್, ಫುಲ್ಲು ನೆಂದಿದೀವಿ. ನೆನ್ನೆಯಿಂದ ಬರೀ ನೆನ್ನೆಯೋದೇ ಆಯ್ತು. ಜಾಕೆಟ್ಸ್ ಹಾಕೊಂಡ್ ಬರ್ಬೇಕಾಯ್ತು ಮಾ ಗೈಸ್. ನೋಡಿ ಗೈಸ್ ಇಲ್ಲಿಂದ ಇವಾಗ ದಾಟಬೇಕು. ತುಂಬಾ ಕೆಸರು ಗೈಸ್. ಎಲ್ಲಾರು ಪೊದೆಲಿ ರಿಸರ್ಚ್ ಮಾಡಕ್ ಹೋಗ್ತಾ ಇದಾರೆ.
ನಾವು ಹೋಗ್ತಿಲ್ಲ ಗೈಸ್, ಮಳೆ ಬರ್ತಾ ಇದೆ. ಒಳ್ಳೆ ಪ್ಲೇಸ್ ಕೂಡ ಈ ಕಡೆ ಹೋದ್ರೆ ವಿಸಿಟ್ ಮಾಡ್ಬೋದು. ಸೊ ಮಳೆ ಬರ್ತಿದೆ, ಹುಷಾರ್ ತಪ್ತೀವಿ ಅಂತ ನಾವು ಇಲ್ಲಿವರೆಗೂ ಬಂದು ಹೋಗ್ತಾ ಇಲ್ಲ. ನೋಡಿ ಕೊಡೆ ಬೇರೆ ಇಲ್ಲ, ಸೊ ಅದಕ್ಕೆ ನಾವು 3 ಜನ ಇಲ್ಲೇ ಕೂತಿದೀವಿ. ಸಣ್ಣ ಇಲ್ಲೇ ಕೂತಿದ್ದಾರೆ. ಯಾಕೆ ಸಣ್ಣ ಹೋಗ್ಬೇಕು ತಾನೆ, ನಿಮ್ಗೆ ಪ್ಲೇಸ್ ಎಲ್ಲ ವಿಸಿಟ್ ಮಾಡೋದು ಇಷ್ಟ ತಾನೆ? ಮಳೆ ಅಲ್ವಾ, ಫಸ್ಟೇ ಹುಷಾರಿಲ್ಲ ತರ ಆಗ್ತಿದೆ, ಇನ್ನು ಹೋದ್ರೆ ಇನ್ನೂ ಆಗಲ್ಲ. ಗೈಸ್ ಮಳೆಲಿ ಎಲ್ಲರಿಗೂ ಇಷ್ಟ ಆಗೋದವ್ರಿಗೆ ಬರಕ್ಕೆ ಒಳ್ಳೆ ಪ್ಲೇಸ್ ಇದು. ಮಳೆ ಸೆಟ್ ಆಗಿಲ್ಲ ಅಂದ್ರೆ ನಿಜವಾಗ್ಲೂ ಹುಷಾರ್ ತಪ್ತೀರಾ. ನೋಡಿ ನನ್ನ ವಾಯ್ಸೇ ಆಗ್ಲೇ ಹೋಗ್ತಾ ಇದೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ನಾವು ಈ ಪ್ಲೇಸ್ನ ವಿಸಿಟ್ ಮಾಡಬೇಕಾಗಿತ್ತು. ಸೊ ಮಳೆ ಬರೋ ಕಾರಣದಿಂದ ವಿಸಿಟ್ ಮಾಡೋಕ್ಕಾಗ್ತಿಲ್ಲ. ಮತ್ತೆ ಹೋದ್ರೆ ನೆನೆದೀವಿ ಗೈಸ್, ನೆಂದು ಸಾಕಾಗೋಗಿದೆ. ಸೊ ಅದಕ್ಕೋಸ್ಕರ ಇಲ್ಲೇ ಕೂತಿದ್ದೀವಿ. ಅವ್ರ ಪ್ಲೇಸ್ ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಿದ ತಕ್ಷಣ ಇಲ್ಲಿಂದ ನೆಕ್ಸ್ಟು ರೆಸಾರ್ಟಿಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಏನಕ್ಕಂದರೆ ಇನ್ನೂ ಪ್ಲೇಸಸ್ಗಳಿದೆ, ಅವ್ರು ತೋರಿಸ್ತಾರೆ. ಬಟ್ ನಮಗೆ ನೋಡೋ ಮೂಡಿಲ್ಲ, ಏನಕ್ಕಂದರೆ ಮಳೆ ಬರ್ತಾನೆ ಇದೆ. ನೋಡಿ ಜಲಪಾತಕ್ಕೆ ಹೋಯ್ತಾರಂತೆ. ಅಮ್ಮ ಫಸ್ಟ್ ನಾನು ಟಿಫನ್ ಮಾಡ್ಬೇಕಮ್ಮ. ಗೈಸ್ 9 o'clock ಆಗ್ತಾ ಇದೆ ಗೈಸ್. ಇಲ್ಲಿಂದ ನಾವು ರೆಸಾರ್ಟಿಗೆ ಹೋಗೋಷ್ಟರಲ್ಲಿ 9 o'clock ಮೇಲೆ ಆಗುತ್ತೆ. ಸಣ್ಣ ಗೈಸ್ ರೆಸಾರ್ಟ್ಗೆ ಹೋಗಿ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡಿದ್ರೆ ಸಾಕು ಅಂತ ಅನ್ನಿಸ್ತಿದೆ. ಸೊ ಅದಕ್ಕೋಸ್ಕರ ರೆಸಾರ್ಟಿಗೆ ಹೋಗ್ಬಿಡ್ತೀವಿ. ಪ್ಲೇಸ್ ಅಂತ ನೋಡೋಕ್ಕಾಗಲ್ಲ, ಏನಕ್ಕಂದರೆ ತುಂಬ ಕಷ್ಟ. ಗಾಯ್ಸ್ ಇವಾಗ ನಾವು ಮೂಕನ್ ಮನೆ ಫಾಲ್ಸಿಗೆ ಹೋಗ್ತಾ ಇದೀವಿ. ಗೈಸ್ ಇಷ್ಟೊತ್ತು ಮಳೆ ಬರ್ತಿತ್ತು, ಇವಾಗ ಸ್ವಲ್ಪ ನಿಂತಿದೆ, ಹನಿ ಬರ್ತಾ ಇದೆ. ಸೊ ಬನ್ನಿ ಇವಾಗ ಮೂಕನ್ ಮನೆ ಫಾಲ್ಸ್ ಹೇಗಿದೆ ಅಂತ ನೋಡೋಣ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ 3ನೇ ವಿಸಿಟಿಂಗ್ ಪ್ಲೇಸು. ವಿಸಿಟಿಂಗ್ ಪ್ಲೇಸಿಗೆ ನಾವು ಹೋಗಿಲ್ಲ. ಆ ಪ್ಲೇಸ್ ಹೆಸರೇನು ಬ್ರೋ? ಕೇಳ್ಬಿಟ್ಟು ಹೇಳ್ತೀನಿ ಬ್ರೋ. ಗೊತ್ತಿಲ್ವಾ ನಿಮ್ಗೂ? ಪ್ಲೇಸ್ ನೋಡ್ಕೊಂಡ್ ಬಂದು ಮಾತಾಡ್ಬಿಡೋರೆ. ಡ್ಯಾನ್ಸ್ ಆಡ್ತಿದ್ದ ಬ್ರೋ ಅಲ್ಲಿ. ಸ್ಟಾರ್ಟಿಂಗ್ ಪ್ಲೇಸ್ ನೀವು ನೋಡೋದಲ್ಲ ಗೈಸ್. ಇವಾಗ 3ನೇ ಪ್ಲೇಸ್, ಫೈನಲ್ ಪ್ಲೇಸ್ ಇದು ತೋರಿಸ್ತಾ ಇದೀವಿ. ಬನ್ನಿ ಹೋಗೋಣ. ಫಾಲ್ಸ್ ಅಂತೆ, ಈ ವೆದರ್ಗೆ ಸಖತ್ತಾಗಿದೆ. ಗೈಸ್ ಪ್ಲೇಸ್ ನೋಡಿದ್ರಂತೂ ಕಳೆದೋಗ್ತೀರಾ, ಅಷ್ಟು ನೀರು ಬರ್ತಿದೆ ಗೈಸ್. ನೀರ್ ಸೌಂಡ್ ನೀವೇ ಕೇಳಿಸ್ಕೊತಾ ಇರ್ಬೋದು. ನೋಡಿ ತೋರಿಸ್ತೀನಿ. ಎಲ್ಲರೂ ಇಲ್ಲಿ ವಿಸಿಟಿಂಗ್ ಪ್ಲೇಸ್ ಅಲ್ಲಿ ನಿಂತಿದ್ದಾರೆ ನೋಡ್ಕೊಂಡು. ನೋಡಿ ಇದೆ ಫಾಲ್ಸು, ಮೂಕನ್ ಫಾಲ್ಸ್ ಅಂತೆ. ನೋಡಿ ಹಿಂಗಿದೆ ಫಾಲ್ಸು. ಫುಲ್ಲು ಜೋರು ನೀರು ಹರಿತಾ ಇದೆ ಗೈಸ್. ತುಂಬಾ ಆಳ ಇರೋ ತರ ಇದೆ. ಏನಕ್ಕಂದ್ರೆ ಹರಿಯೋ ನೀರು ಯಪ್ಪ ಎಲ್ಲಿ ಯಾವ ತರ ಆಳ ಇರುತ್ತೆ ಅನ್ನೋದು ಗೊತ್ತಾಗಲ್ಲ. ನೋಡಿ ಸಣ್ಣ ಇಲ್ಲಿ ಬರ್ತಾ ಇದಾರೆ ಗೋಪುರಲ್ಲಿ ವ್ಲಾಗ್ ಮಾಡ್ಕೊಂಡು. ಸಣ್ಣು ಬನ್ನಿ ಇಲ್ಲಿ. ಕಾಲ್ ನೋವಾ ಗೈಸ್? ಅವ್ರಿಗೆ ಕಾಲ್ ನೋವು ಅಂತೆ ಗೈಸ್. ಪಾಪ ನಡೆದು ಮತ್ತೆ ಅಲ್ಲಿ ಇಲ್ಲಿ ಪ್ಲೇಸಲ್ಲಿ ಮತ್ತೆ ಈ ಮಳೆಯಲ್ಲಿ ಕಾಲೆಲ್ಲ ಹಿಡ್ಕೊಂಡಂಗೆ ಹೋಗಿದೆ. ನೋಡಿದ್ರೆ ಆ ಪ್ಲೇಸು ಸೂಪರ್ ಆಗಿದೆ ಪ್ಲೇಸು. ನೋಡಿ ಹಿಂಗಿದೆ ಪ್ಲೇಸ್. ಈ ಸ್ಪಾಟ್ ಅಲ್ಲಿ ನಿಂತ್ಕೊಂಡು ಫೋಟೋ ಎಲ್ಲ. ಹೌದಾ? ಅಲ್ಲೆಲ್ಲ ಇಳಿಬೋದಾಗಿತ್ತು ತಾನೇ ಗೈಸ್? ಅಲ್ಲೆಲ್ಲ ಬಂಡೆ ಮೇಲೆ ಕುತ್ಕೋಬೋದಾಗಿತ್ತಂತೆ. ಇವಾಗ ಮಳೆ ಜಾಸ್ತಿ ಇರೋದ್ರಿಂದ, ಸೊ ಮಳೆಗಾಲ ಅಲ್ವಾ, ಸೊ ಅದಕ್ಕೆ ಸಣ್ಣಗೆ ಕಾಲ್ ನೋವು ಅಂದ್ಬಿಟ್ಟು ಕಾಲು ಹಿಡ್ಕೊಂಡು ನಿಂತಿದ್ದಾರೆ. ಸಣ್ಣ ಚಳಿಗೆ ಹಂಗಾಗುತ್ತಮ್ಮ ಗೈಸ್. ಈ ವೆದರಿಗೆ ನಾವು ಅಡ್ಜಸ್ಟ್ ಆಗ್ಬೇಕು ಅಂತ ಅಂದ್ರೆ ತುಂಬಾ ದಿನ ಇಲ್ಲಿ ಇರಬೇಕಾಗುತ್ತೆ. ಸೊ ನಾವು 2 ದಿನ ಬಂದು ಹೋಗ್ತೀವಿ ಅಂದ್ರೆ ನಮ್ಮ ಬೆಂಗಳೂರು ವೆದರೇ ಬೇರೆ ತರ ಇರುತ್ತೆ. ಸೊ ಸಣ್ಣಗೆ ಮುಖದಲ್ಲೆಲ್ಲ ಒಂಥರ ಪಿಂಪಲ್ಸ್ ತರ ಆಗೋಗಿದೆ. ನೋಡಿ ವೆದರ್ಗೆ ಅವ್ರಿಗೆ ಅಡ್ಜಸ್ಟ್ ಆಗ್ತಿಲ್ಲ. ಐಸ್ ನೋಡಿದ್ರಲ್ವಾ ಫಾಲ್ಸ್ ಹೆಂಗಿದೆ ಅಂತ. ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ಪ್ಲೇಸ್ ನೋಡಿ ಆಯ್ತು. ಇವಾಗ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂತ ನಿಮ್ಗೆ ರೆಸಾರ್ಟಿಗೆ ಹೋಗಿ ತೋರಿಸ್ತೀನಿ. ಇಲ್ಲಿಂದ ಇವಾಗ ಡೈರೆಕ್ಟ್ ನಾವು ಹೋಗ್ತಿರೋದು ರೆಸಾರ್ಟಿಗೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ಬೇಕು ಗೈಸ್. ಹೊಟ್ಟೆ ಹಸಿದಿದೆ ಗೈಸ್. ಆಗ್ಲೇ ಇಲ್ಲೇ 9:30 ಆಗೋಯ್ತು. ನನಗಂತೂ ಮಾತೇ ಬರ್ತಾ ಇಲ್ಲ. ನಿಮ್ಗೋಸ್ಕರ ಈ ಪ್ಲೇಸ್ನ ತೋರಿಸ್ಬೇಕಲ್ಲ. ಇಲ್ಲಿವರೆಗೂ ಬಂದು ಈ ಪ್ಲೇಸ್ ನೋಡಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಂತ ಹೇಳಿ ಇಲ್ಲಿವರೆಗೂ ನಾವು ಮಳೆ ಬರ್ತಿದ್ರು ಕೂಡ ಬಂದಿದ್ದೀವಿ. ಆದ್ರೂ ಈ ವೆದರಲ್ಲಿ ಬರೋದೇ ಏನೋ ಒಂಥರ ಮಜಾ. ಸಣ್ಣ ಇವಾಗ ಬೇಜಾರಾಗ್ತಿರ್ಬೋದು, ಬಟ್ ನಾವು ಒಂದ್ಸಲಿ ಬೆಂಗಳೂರಿಗೆ ಹೋದ್ಮೇಲೆ ಈ ಪ್ಲೇಸ್ನೆಲ್ಲ ನಾವು ಮಿಸ್ ಮಾಡ್ಕೊಂತೀವಿ. ಅಂದ್ರೆ ನಿಮ್ಗೆ ಅಡ್ಜಸ್ಟ್ ಆಗ್ತಿಲ್ಲಲ್ಲ ಆ ತರ. ಬೇಜಾರೇನಿಲ್ಲ, ಸಖತ್ತಾಗಿದೆ ಪ್ಲೇಸ್. ನಂಗಂತ ಹೆವಿ ಇಷ್ಟ ಆಗೋಗಿದೆ. ಬಟ್ ಇವಾಗ ಸಡನ್ ಕಾಲ್ ಇಟ್ಕೊಂಡ್ ಬಿಡ್ತಲ್ವಾ ಚಳಿಗೆ, ನಡೆಯೋಕ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ. ಕಷ್ಟದಲ್ಲಿ ಪಾಪ ನಡೀತಾ ಇದಾರೆ. ಬನ್ನಿ ಗೈಸ್, ಇವಾಗ ಡೈರೆಕ್ಟ್ ನಾವು ರೆಸಾರ್ಟ್ಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಏನ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ. ಹುಷಾರ್ಮಾ ಗೈಸ್? ಎಲ್ಲರಿಗೂ ಹುಷಾರ್ ತಪ್ಪಿಡಿದೀವಿ ಗೈಸ್. ಎಲ್ಲರೂ ಹುಷಾರಿಲ್ಲ, ಎಲ್ಲರಿಗೂ ಮಳೆಯಲ್ಲಿ ನೆಂದಿ ಬ್ರೋ. ಬಂದಿರೋದಕ್ಕೆ ಗಾಡಿಲಿ ಜರ್ನಿ ಮಾಡಿರೋದು, ಆ ಜೀಪಲ್ಲಿ ಹೋಗಿರೋದು. ಅಂದ್ರೆ ಜರ್ನಿ ಇತ್ತು ಇಲ್ಲಿಂದ 1 hour ಜರ್ನಿ ಇತ್ತು. ಸೊ ಹೊಟ್ಟೆ ಎಲ್ಲ ಒಂಥರ ತೊಳಸ್ದಂಗ ಗಾಡಿಲಿ ಹೋಗ್ಬೇಕಲ್ಲ,
ಬರ್ತಾ ಹೋಗಕ್ಕೆ ಗಾಡಿ ಹೋಗ್ತಾ ಹಿಂಸೆ ಆಗ್ಬಿಡುತ್ತೆ ಓಡ್ಸೋಕೆ. 10:30 ಕರ್ಕೊಂಡ್ ಬಂದವ್ರೆ ಗೈಸ್ ಟಿಫನ್ ಮಾಡಕ್ಕೆ. ಇವಾಗ ಗ್ಯಾಸ್ಟ್ರಿಕ್ ಬೇರೆ ಹೋಗಿರ್ತದೆ, ಟಿಫನ್ ಮಾಡೋದ್ ಕಷ್ಟ. ಹೊಟ್ಟೆ ಕಲ್ಸಿರೋದಕ್ಕೆ ಬ್ರೋ ಬಿಸಿನೀರು ಕೂಡ ಮನೆ ಬ್ರೋ. ಬಟ್ ಹೋಗ್ಬೇಕಾರಂತೂ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ಬರ್ಬೇಕಾದ್ರೆ ಡಲ್ ಆಗೇ ಆಯ್ತೀವಿ, ಏನಕ್ಕಂದ್ರೆ ನಮ್ಗೆ ವೆದರ್ ಅಡ್ಜಸ್ಟ್ ಆಗಲ್ಲ. ನಮ್ದು ವೆದರ್ ಅಡ್ಜಸ್ಟ್ ಆಗಲ್ಲ, ಮತ್ತೆ ಜರ್ನಿ ಮಾಡಿರ್ತೀವಿ, ತಲೆ ನೆಂದಿರುತ್ತೆ. ಎಷ್ಟೇ ಬಟ್ಟೆ ಹಾಕೊಂಡ್ರು ಚಳಿ ಗಾಳಿ. ಮನೆಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿದಾರಂತೆ, ನೋಡೋಣ ಏನ್ ತಿಂತೀವಿ ಅಂತ. ಫಸ್ಟ್ ಹೋಗಿ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಕಡೆಗೆ ಬರ್ತೀವಿ. ಒನ್ ಟೈಮ್ ವಿಸಿಟಿಂಗ್ ಪ್ಲೇಸ್, ಒನ್ ಟೈಮ್ ಯೂಸ್ ಮಾಡಬಹುದು, ಒನ್ ಟೈಮ್ ನೋಡ್ಬೋದು ಪ್ಲೇಸ್. ಈ ಪ್ಲೇಸ್ಗಳನ್ನೆಲ್ಲ ಇವರು ರೆಸಾರ್ಟ್ ಅಂತ ಗೈಸ್ ಟಿಫನ್ ಕೂಡ ತುಂಬಾನೇ ಚೆನ್ನಾಗಿತ್ತು, ಇಷ್ಟ ಆಯ್ತು. ಇವಾಗ ನಮ್ಮ ಚೆಕ್ಔಟ್ ಆಗೋ ಟೈಮ್ ಬಂತು. ಇವಾಗ 11 o'clock ನಾವು ಚೆಕ್ಔಟ್ ಆಗ್ಬೇಕಾಗಿದ್ವಿ, ಆಲ್ರೆಡಿ 12 o'clock ಆಗ್ತಿದೆ. ಸೊ ಇನ್ನೇನು ಚೆಕ್ಔಟ್ ಆಗ್ತಾ ಇದ್ದೀವಿ. ಒನ್ ಟೈಮ್ ವಿಸಿಟಿಗೆ ಸೂಪರ್ ಅಂತ ಹೇಳ್ಬೋದು ಗೈಸ್, ತುಂಬಾನೇ ಚೆನ್ನಾಗಿದೆ. ಮಿಸ್ ಮಾಡಿದೆ ನೀವು ಕೂಡ ಈ ರೆಸಾರ್ಟಿಗೆ ಬನ್ನಿ, ಕೆಳಗಡೆ ಕ್ಯಾಪ್ಷನಲ್ಲಿ ಹಾಕಿರ್ತೀನಿ, ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಮಿಸ್ ಮಾಡಿದೆ ಕಾಂಟ್ಯಾಕ್ಟ್ ಮಾಡಿ, ಎಷ್ಟು ಪ್ಯಾಕೇಜಸ್ ಇದೆ ಅದೆಲ್ಲ ತಿಳ್ಕೊಳ್ಳಿ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ಯಾಕೇಜಸ್ ಇರುತ್ತೆ. ಸೊ ನಿಮಗೆ ಯಾವ ಥರ ಪ್ಯಾಕೇಜ್ ಕೊಡ್ತಾರೆ ಅನ್ನೋದು ನೀವು ತಿಳ್ಕೊಳ್ಳಿ. ಅಂದರೆ ನಿಮಗೆ ಯಾವುದು ಬೆಸ್ಟ್ ಪ್ಯಾಕೇಜ್ ಅನಿಸುತ್ತೆ ಅದಕ್ಕೆ ಬನ್ನಿ. ಮತ್ತು ಈ ವೆದರ್ ನೋಡೋದಕ್ಕೆ, ಇಲ್ಲಿರೋ ಪ್ಲೇಸ್ಗಳನ್ನ ವಿಸಿಟ್ ಮಾಡೋದಕ್ಕೆ ಒಂದು ಬೆಸ್ಟ್ ರೆಸಾರ್ಟ್ ಅಂತ ಹೇಳ್ಬೋದು. ಸೊ ಫುಡ್ಡೆಲ್ಲ ತುಂಬಾ ಚೆನ್ನಾಗಿದೆ ಗೈಸ್, ನಮಗೆ ಅಡ್ಜಸ್ಟ್ ಆಯಿತು ಫುಡ್ಡು. ಬಟ್ ಏನಂದರೆ ಮಳೆ ಅಲ್ವಾ, ಹೊರಗಡೆ ಜಾಸ್ತಿ ಓಡಾಡಬೇಕಂದ್ರೆ ಮಳೆಲೇ ಓಡಾಡಬೇಕು, ಅದೊಂದು ರಿಸ್ಕ್ ಇತ್ತು. ಅದು ಬಿಟ್ಟರೆ ಇನ್ನೆಲ್ಲ ಸೂಪರ್. ಸಣ್ಣ ಬನ್ನಿ ಹೋಗೋಣ. ಆಯಿತು ಅಷ್ಟೇ. ಇವಾಗ ಬ್ರೇಕ್ಫಾಸ್ಟ್ ಆಯಿತು ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ಬ್ಲಾಗ್ಗೋಸ್ಕರ ವೇಟ್ ಮಾಡ್ತೀವಿ ಗೈಸ್. ನೆಕ್ಸ್ಟ್ ಇನ್ನೂ ಒಳ್ಳೆ ಕಂಟೆಂಟಲ್ಲಿ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ಸ್ನ ಕೊಡ್ತೀವಿ. ಲವ್ ಯು ಆಲ್, ಬೈ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ.